ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದಾ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸುಮಿತ್ರಾ ಶಾರದಾ ಅಂತ ಕೂಕೊಂಡು ಬರ್ತಾಳೆ. ಅಮ್ಮ ಹೇಳಿ ಅಂತ ಶಾರದಾ ಬರಬೇಕಾದ್ರೆ, ಹೇಗಿದ್ರು ಮಾರ್ಕೆಟಿಗೆ ಹೋಗ್ತೀಯಲ್ಲಮ್ಮ, ಸ್ವಲ್ಪ ಹಣ್ಣುಗಳು ತೊಗೊಂಬ, ಕಿತ್ತಳೆ ಹಣ್ಣು, ಸೇಬೆಹಣ್ಣು, ಹಾಗೆ ಮಾವಿನ ಹಣ್ಣು ತೊಗೊಂಬ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಹೇಳ್ತಿರ್ತಾಳೆ, ಅಮ್ಮ ಜಲಜ ಊರಿಗೆ ಹೋಗಿದ್ಲಲ್ಲ, ಸ್ವಲ್ಪ ಮಾವಿನ ಹಣ್ಣು ತಂದಿದ್ಲು, ಅದನ್ನು ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಂತ ಅಂದಾಗ, ಅಯ್ಯೋ ಫ್ರಿಡ್ಜಲ್ಲಿ ಇಲ್ಲ ಬಿಡು, ದಶರಥ ಮಹಾರಾಜ್ ಅವರಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ, ಎಲ್ಲನೂ ಅವರೇ ತಿನ್ಕೊಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಶಾರದಾ ನಗಾಡ್ತಿರ್ಬೇಕಾದ್ರೆ, ನಮ್ಮ ಮೂರೊತ್ತು ಬರೀ ಅದನ್ನೇ ತಿಂದು ಮುಗಿಸಿದ್ದಾರೆ ಅಂತ ಸುಮಿತ್ರನೂ ಸಹ ಹೇಳ್ಕೊಂಡು ನಗಾಡ್ತಿರ್ಬೇಕಾದ್ರೆ, ಅಲ್ಲಿ ಜ್ಯೋತಿಕಾ ಆಫೀಸ್ಗೆ ಹೋಗೋಕೆ ಅಂತ ದುಡ್ಡನ್ನ ತೊಗೊಂಡು ಬರ್ತಾ ಇರ್ತಾಳೆ. ಏನಮ್ಮ ಆಫೀಸಿಗೆ ಹೊರಟ ಅಂದಾಗ, ಮಾಮ್ ತುಂಬ ಕೆಲಸ ಇದೆ, ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದೀನಿ ಅಂತ ಜ್ಯೋತಿಕಾ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾರಿಜಾತನು ಬಂದು ಸ್ಮೈಲ್ ಮಾಡಿಬಿಟ್ಟು ಗೋಲ್ಡ್ ಕಮ್ ಗೋಲ್ಡಿ ಅಂತ ಹೇಳಿ ಕಳಿಸ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಸುಮಿತ್ರ ಮತ್ತೆ ಪುಟ್ಟ ಅಂತ ಕೂಗ್ತಾಳೆ. ಏನು ಮಾಮ್ ಅಂತ ಕೇಳ್ತಾ ಇರಬೇಕಾದ್ರೆ, ಹೇಗಿದ್ರು ಮಾರ್ಕೆಟ್ ಮೇಲೆ ಹೋಗ್ತೀಯಲ್ವಾ, ಅಲ್ಲಿ ಸ್ವಲ್ಪ ಶಾರದನ ಬಿಟ್ಟು ಹೋಗಮ್ಮ, ತರಕಾರಿ ಹಣ್ಣು ಎಲ್ಲ ಖಾಲಿಯಾಗಿದೆ, ಬರ್ತಾಳೆ ಅಂತ ಅಂದಾಗ, ವಿಧಿ ಇಲ್ದೇ ಕೋಪ ಮಾಡಿಕೊಂಡು ಜ್ಯೋತಿಕಾ, ಸರಿ ಮಾಮ್ ಕಳಿಸಿ ಅಂತ ಹೇಳ್ತಾಳೆ. ಸರಿ ನಾನು ಚೀಲ ತೊಗೊಬರ್ತೀನಿ ಅಂತ ಈ ಕಡೆ ಶಾರದಾ ಚೀಲ ತೊಗೊಬರ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಅಲ್ಲ ಗೋಲ್ಡಿ ನೀನೇ ನಾವು ಡ್ರೈವರ, ಯಾಕೆ ಒಪ್ಕೊಂಡೆ, ಆಗಲ್ಲ ಅಂತ ಹೇಳ್ತಾ ಇರಬೇಕು ಅಲ್ವಾ ಅನ್ಬೇಕಾದ್ರೆ, ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನೋಡು ಗ್ರಾನಿ, ನನಗೆ ಚಿಕ್ಕ ಅವಕಾಶ ಸಿಕ್ಕಿದ್ರು ಸಾಕು ಅವಳಿಗೆ ತೊಂದರೆ ಕೊಡೋಕ್ಕೆ ಕಾಯ್ತಾ ಇರ್ತೀನಿ, ಇವಾಗ ನೋಡು ಹತ್ತಿಸ್ಕೊಂಡು ಹೋಗ್ತೀನಿ, ಮಧ್ಯ ದಾರಿಲಿ ಎಲ್ಲಾದರೂ ಇಳಿಸ್ಬಿಡ್ತೀನಿ, ಅವಳಿಗೆ ಯಾವ ಆಟೋ ಬಸ್ಸು ಏನು ಸಿಗಬಾರ್ದು, ಆ ರೀತಿ ನಾನು ಮಾಡ್ತೀನಿ ಅಂದಾಗ, ಒಳ್ಳೆ ಕೆಲಸ ಮಾಡ್ತೀಯ, ಅವಳೇನು ಎಜ್ಜಿಬೆತ್ತು ರಾಣಿನ, ನಡೀತಾಳೆ ಬಿಡು ಅಂತ ಅನ್ಬೇಕಾದ್ರೆ, ಅಯ್ಯೋ ಗ್ರಾನಿ ಅದು ಎಜ್ಜಿಬೆತ್ತಲ್ಲ ಎಲಿಜಬೆತ್ ರಾಣಿ ಅಂದಾಗ, ಏನೋ ಒಂದು ಒಳ್ಳೆ ಕೆಲಸ ಮಾಡು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಜ್ಯೋತಿಕಾ ಕೋಪ ಮಾಡ್ಕೊಂಡು ಹಗಲು ರಾತ್ರಿ ಮನೆಯೆಲ್ಲ ಸುತ್ತಾಳೆ, ಅಂದಮೇಲೆ ಬರೀ ಕಾಲಲ್ಲಿ ನಡೀಲಿ, ಅವಾಗ ಸ್ವಲ್ಪ ಕೊಬ್ಬು ಅವಳಿಗೆ ಕರಗುತ್ತೆ, ಹಾಗೆ ಮಾಡ್ತೀನಿ ಗ್ರಾನಿ ಅನ್ಬೇಕಾದ್ರೆ, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಹೋಗು ಹೋಗು ಅಂತ ಅಂದ್ಬಿಟ್ಟು ಮತ್ತೆ ಕರೆದು, ಈ ದುಡ್ಡು ಹುಷಾರು ಅಂದಾಗ, ಸರಿ ಗ್ರಾನಿ ನನಗೆಲ್ಲ ಗೊತ್ತು, ನಾನು ನೋಡ್ಕೋತೀನಿ, ಬಾಯ್ ಸಂಜೆ ಸಿಗ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಈ ಕಡೆ ಜ್ಯೋತಿಕಾ ಹೋದ ತಕ್ಷಣ ಈ ಕಡೆ ಪಾರಿಜಾತ ಕುಣಿತಾ ಇರ್ತಾಳೆ, ಅಪ್ಪ ನಮ್ಮ ಗೋಲ್ಡ್ ಕೈಗೆ ಕ್ಯಾಶು ಬಂದಾಯಿತು, ಅಧಿಕಾರ ಬಂದಾಯಿತು, ನನ್ನ ಹಿಡಿಯೋರು ಯಾರೂ ಇಲ್ಲ ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಕಾರೊಳಗಡೆ ದುಡ್ಡಿಟ್ಬಿಟ್ಟು ಜ್ಯೋತಿಕಾ, ಬಾ ಶಾರದಾ ಬೇಗ ಟೈಮ್ ಆಯಿತು ಅಂತ ಕೂಗ್ತಾ ಇರಬೇಕಾದ್ರೆ, ಬಂದೆ ಅಂತ ಚೀಲ ತೊಗೊಂಡು ಹೊರಗಡೆ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೀಪು ಪುಟ್ಟ, ಅಮ್ಮ ಎಲ್ಲಿ ಹೋಗ್ತಿದ್ದೀಯಮ್ಮ ಅಂತ ಕೇಳಬೇಕಾದ್ರೆ, ನಾನು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಪುಟ್ಟ, ಹಣ್ಣು ತರಕಾರಿ ತರೋಕ್ಕೆ ಅಂದಾಗ, ನಾನು ಬರ್ತೀನಮ್ಮ, ಒಬ್ಳಿಗೆ ತುಂಬ ಬೇಜಾರಾಗ್ತಿದೆ ಅಂದಾಗ, ಬೇಡ ಪುಟ್ಟ ಅಲ್ಲಿ ತುಂಬ ಬಿಸಿಲಿದೆ, ನೀನು ಸುತ್ತಾಡಬೇಕಾಗುತ್ತೆ, ನಾನು ಬರೋ ಅಷ್ಟೊಂದು ತುಂಬ ಸಂಜೆ ಆದರೂ ಆಗ್ಬೋದು, ನೀನು ಸುತ್ತಿ ಟೊಮೊಟೊ ಹಣ್ಣು ಥರ ಆಗಿಬಿಡ್ತೀಯ ನೋಡು, ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲಿ ಜ್ಯೋತಿಕಾ ತುಂಬ ಕೋಪ ಮಾಡ್ಕೊಂಡು ಅವಳೊಳಗೆ ಬೈಕತ್ತಾ ಇರ್ತಾಳೆ. ನಾನು ಕಾರ್ ಹತ್ಸೋದೇ ಒಂದು ಹೆಚ್ಚು ಇವಳಿಗೆ, ಅಂಥದ್ರಲ್ಲಿ ಇವಳು ಮಗಳು ಬೇರೆ, ಎಲ್ಲಿ ಗಂಟು ಬಿದ್ದಿರೋ ಕಾಣೆ ನಮಗೆ ಅಂತ ತನ್ನ ಮನಸ್ಸೊಳಗೆ ಬೈಕತ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಪುಟ್ಟ ಹೇಳ್ತಾಳೆ, ಅಮ್ಮ ಕಾರಲ್ಲಿ ಅಂತ ಹೋಗೋಕ್ಕೆ ನನಗೂ ತುಂಬ ಇಷ್ಟ ಅಮ್ಮ, ಪ್ಲೀಸ್ ಕರ್ಕೊಂಡು ಹೋಗು ಅಂತ ಮಾತಾಡ್ತಿರ್ಬೇಕಾದ್ರೆ, ಇವೆರಡು ಈಡಿಯಟ್ಸ್ ಅಂತ ಬೈಕೋಬಿಟ್ಟು, ಶಾರದಾ ಆಲ್ರೆಡಿ 1 ಅವರ್ ಲೇಟ್ ಆಗ್ತಿದೆ, ನನಗೆ ತುಂಬ ಲೇಟ್ ಆಗುತ್ತೆ, ಬರ್ತೀಯೋ ಇಲ್ವೋ ಅಂತ ಹೇಳ್ತಿರ್ಬೇಕಾದ್ರೆ, ಬಂದೆ ಅಂತ ಇರ್ತಾಳೆ. ಅಷ್ಟೊತ್ತಿಗೆ ದೀಪು ಪುಟ್ಟ ಬೇಜಾರು ಮಾಡ್ಕೋತಿರ್ಬೇಕಾದ್ರೆ ಸಡನ್ನಾಗಿ ಸಿದ್ದು ಬಂದುಬಿಟ್ಟು, ನೀನು ಯಾಕೆ ಬೇಜಾರು ಮಾಡ್ಕೋತೀಯ, ನನ್ನ ಕಾರಲ್ಲಿ ಹೋಗೋಣ ದೀಪು ಪುಟ್ಟ ಒಂದು ರೌಂಡ್ ಅಂತ ಅಂದಾಗ, ಅವಳಿಗೆ ತುಂಬ ಖುಷಿಯಾಗಿ, ಅಮ್ಮ ನಾನು ನನ್ನ ಫ್ರೆಂಡ್ ಕಾರಲ್ಲಿ ಹೋಗ್ತೀನಿ, ನೀನು ಹೋಗಮ್ಮ ಅಂತ ಕಳಿಸ್ತಾ ಇರ್ತಾಳೆ. ಕಾರ್ಗೆ ಕೂರಿಸಿ ಹೋಗ್ತಾ ಇರಬೇಕಾದ್ರೆ ಸಿದ್ದು 1 ನಿಮಿಷ ನಿಂತ್ಕೊಂತ ಜ್ಯೋತಿಕಾ ಕರೆದು ರಿಯಲಿ ಸಾರಿ ಅಂತ ಹೇಳ್ತಾ ಇರ್ತಾಳೆ. ಏನಕ್ಕೆ ಸಾರಿ ಕೇಳ್ತಿದೀಯ ಅಂತ ಅನ್ಬೇಕಾದ್ರೆ, ನೆನ್ನೆ ನಾನು ನಿನ್ನ ಜೊತೆ ಆ ಥರ ಬಿಹೇವ್ ಮಾಡಿದೆ, ನಾನು ಆ ಥರ ಮಾಡಬಾರ್ದಿತ್ತು, ಸ್ಟಿಲ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಅನ್ಬೇಕಾದ್ರೆ, ಕೆಲವೊಂದು ಸಲ ನೀನು 2 ಅಕ್ಷರ ಸಾರಿ ಅನ್ನೋ ಪದ ಕೇಳಿದ ತಕ್ಷಣ ಮನಸ್ಸಿಗಾಗಿರೋ ನೋವು ದೂರ ಆಗಲ್ಲ ಅಂತ ಅನ್ಬೇಕಾದ್ರೆ, ಅದು ನನಗೆ ಗೊತ್ತು, ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸು, ಇನ್ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಅಂತ ಡ್ರಾಮಾ ಮಾಡ್ತಾ ಇರ್ತಾಳೆ. ಈ ಕಡೆ ಸಿದ್ದು ಹೇಳ್ತಿರ್ತಾನೆ, ಇಟ್ಸ್ ಓಕೆ, ಬಟ್ ನೆಕ್ಸ್ಟ್ ಟೈಮ್ ಮಾತಾಡಬೇಕಾದ್ರೆ ಇನ್ನೊಬ್ರ ಬಗ್ಗೆ ನೋಡ್ಕೊಂಡು ಮಾತಾಡು, ಒಂದು ಗಾದೆನೇ ಇದೆ ಅಲ್ವಾ, ಮಾತಾಡಿದರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು ಅನ್ನೋ ಗಾದೆ ಇದೆಯಲ್ಲ, ಅದನ್ನು ನೋಡ್ಕೊಂಡು ಸ್ವಲ್ಪ ಕಲಿ, ಮುತ್ತು ಏನಾದರೂ ಹೊಡೆದೋದ್ರೆ ಮತ್ತೆ ಜೋಡ್ಸೋಕ್ಕಾಗಲ್ಲ, ಅದೇ ರೀತಿ ಮಾತು ಸಹ ಆಡಬೇಕಾದ್ರೆ ನೋಡ್ಕೊಂಡು ಮಾತಾಡಬೇಕು, ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ ಅನ್ನೋದು ಮೈಂಡಲ್ಲಿ ಇಟ್ಕೊಂತ ಅಂದ್ಬಿಟ್ಟು ಹೇಳಿ ಕಾರತ್ತು ಹೋಗ್ತಾ ಇರ್ತಾನೆ. ಈ ಕಡೆ ಸಿದ್ದು ಹೋಗಿದ್ದನ್ನು ನೋಡಿಬಿಟ್ಟು ಶಾರದಾ ಸ್ಮೈಲ್ ಮಾಡ್ತಾ ಇರಬೇಕಾದ್ರೆ, ಅವಳನ್ನು ನೋಡಿ ಜ್ಯೋತಿಕಾ ತುಂಬ ಹೊಟ್ಟೆ ಉರ್ಕೊಂಡು ತನ್ನ ಪಾಡಿಗೆ ತಾನು ಕಾರಲ್ಲಿ ಡ್ರೈವಿಂಗ್ ಮಾಡ್ತಿರ್ತಾಳೆ. ಈ ಕಡೆ ಶಾರದಾನು ಬಂದು ಕೂತ್ಕೊಂಡು ಬರ್ತಾ ಇರಬೇಕಾದ್ರೆ, ಕಂಫರ್ಟಬಲಾಗಿ ಕೂತ್ಕೋ, ಯಾಕೆ ಈ ಥರ ಇರಿಟೇಟ್ ಆಗೋ ರೀತಿ ಆಡ್ತಿದ್ದೀಯಾ, ಅದು ನಿಜನೇ ಬಿಡು, ಏಕೆಂದರೆ ಲಕ್ಸುರಿ ಕಾರಲ್ಲಿ ಹೋಗೋಕ್ಕೆ ನಿನಗೆ ಯಾವ ರೀತಿ ಗೊತ್ತಿರುತ್ತೆ ಹೇಳು, ಪಾಪ ನೀನು ಎಲ್ಲೋ ಇದ್ದಾಳಲ್ವಾ, ಈ ಥರ ಬಯಸದೆ ಬಂದ ಭಾಗ್ಯ ಸಿಕ್ಕಿದ್ರೆ ಯಾರಿಗೆ ತಾನೇ ಅನ್ಸಲ್ಲ ಹೇಳು ಅಂತ ಹೇಳ್ತಾ ಇರ್ತಾಳೆ. ಇಟ್ಸ್ ಓಕೆ ಹೋಗಲಿ, ಯು ಶುಡ್ ಎಂಜಾಯ್ ಆಯಿತಾ, ಎಂಜಾಯ್ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಹಾಗೆಲ್ಲ ಅನ್ಬೇಡಿ
ಆಯಿತಾ? ನಮಗೆ ಯಾರಾದರೂ ಒಂದು ವಸ್ತುನ ಕೊಟ್ಟರೆ ನಾವು ಅದನ್ನು ಪರ್ಮನೆಂಟ್ ಇಟ್ಕೊಳ್ಳೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ನನಗೆ ಇದ್ರ ಮೇಲೆ ಯಾವ ರೀತಿಯೂ ಆಸೆ ಇಲ್ಲ. ನನಗೆ ಕಾರಲ್ಲಿ ಹೋಗೋಕ್ಕಿಂತ ನಡ್ಕೊಂಡು ಹೋಗೋದ್ರಲ್ಲಿ ತುಂಬ ಖುಷಿ ಇದೆ ಅನ್ಬೇಕಾದ್ರೆ, ಇನ್ನೂ ನೀನು ತುಂಬ ಸ್ವಾಭಿಮಾನಿ ಅಂತ ನನಗೆ ಗೊತ್ತು. ಆದರೂ ಪಾಪ ಎಷ್ಟು ಕಷ್ಟಪಡ್ತೀಯ ನೋಡು, ನಿನ್ನ ಗಂಡ ಇದ್ದಿದ್ರೆ ಇಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ ಅಂತ ಚುಚ್ಚು ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ಹಾಂ ಹೌದು ನೀವು ಹೇಳೋದು ಕರೆಕ್ಟು ಬಿಡಿ ಅಂತಾಳೆ. ಅದೇ ನೋಡು ನನ್ನ ಸಿದ್ದು ನೋಡು ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಾನೆ ಅಂದಾಗ, ಸಿದ್ಧಾರ್ಥ್ ಅಂತ ಗಂಡ ಸಿಗೋಕ್ಕೆ ಯಾವ ಹುಡುಗಿ ತಾನೇ ಪುಣ್ಯ ಮಾಡಿರಲ್ಲ, ಎಲ್ಲ ಹುಡುಗಿಗೂ ಅಂಥ ಗಂಡ ಸಿಗಬೇಕು. ಬಟ್ ನನ್ನ ಲೈಫ್ ಈ ಥರ ಆಗಿದೆ ಅಂತ ನಾನು ಯಾರನ್ನೂ ದೂಚಿಸಲ್ಲ ಅಂತ ಹೇಳ್ತಾ ಇರ್ತಾಳೆ. ಬಿಡಿ ಎಲ್ಲ ದೇವರೇ ನೋಡ್ಕೋತಾನೆ ಅಂತ ಅನ್ಬೇಕಾದ್ರೆ, ನೋವೇ ಸಿದ್ದು ನನಗೆ ಮಾತ್ರ ಸ್ವಂತ, ನನಗಷ್ಟೇ ಸೇರಿದವನು. ಯಾಕೆಂದರೆ ಅದು ದೇವ್ರು ಮಾಡಿದ್ದೆಲ್ಲ ನಾನೇ ಮಾಡ್ಕೊಂಡಿದ್ದು. ಸೊ ನನಗಾಗೆ ಸ್ವಂತ ಇರಬೇಕು, ಅದು ಯಾರ ಪುಣ್ಯನೂ ಆಗಿರೋಕ್ಕೆ ನಾನು ಬಿಡಲ್ಲ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಜ್ಯೋತಿಕಿಗೆ ಫೋನ್ ಬರ್ತಾ ಇರುತ್ತೆ. ಎಕ್ಸ್ಕ್ಯೂಸ್ ಮೀ ಅಂತ ಫೋನ್ ರಿಸೀವ್ ಮಾಡಿದಾಗ ಅವಳ ಫ್ರೆಂಡ್ ಕಾಲ್ ಮಾಡ್ತಿರ್ತಾಳೆ. ಬಿಡಿ ಎಷ್ಟು ದಿನ ಆಯಿತು ನಿನ್ನ ಜೊತೆ ಮಾತಾಡಿ, ಇವಾಗ ಮಾತಾಡ್ತಾ ಇದೆಯಲ್ಲ, ಚೆನ್ನಾಗಿದೆಯಾ ಹೇಗಿದೆಯಾ ಅಂತ ಮಾತಾಡ್ತಿರ್ಬೇಕಾದ್ರೆ, ತುಂಬ ಚೆನ್ನಾಗಿದ್ದೀನಿ, ಒಂದು ಗುಡ್ ನ್ಯೂಸ್ ಏನು ಗೊತ್ತಾ, ನನಗೆ ಮದುವೆ ಸೆಟ್ ಆಗಿದೆ ಅಂತ ಅವಳ ಫ್ರೆಂಡ್ ಹೇಳ್ತಾ ಇರಬೇಕಾದ್ರೆ, ಓಹೋ ಆ ಲಕ್ಕಿ ಫೆಲು ಯಾರು ಅನ್ಬೇಕಾದ್ರೆ ಅದನ್ನೆಲ್ಲ ಸಿಕ್ತಾಗ ಹೇಳ್ತೀನಿ, ಎಲ್ಲಿದೆಯಾ ಅಂದಾಗ ಇಲ್ಲೇ ಮೈನ್ ರೋಡಲ್ಲಿ ವಾಕ್ ಹೋಗ್ತಾ ಇದ್ದೀನಿ ಅಂತ ಜ್ಯೋತಿಕಾ ಸುಳ್ಳು ಹೇಳ್ತಾ ಇರ್ತಾಳೆ. ನಾನಿಲ್ಲೇ ಥರ್ಡ್ ಕ್ಲಾಸಲ್ಲಿ ಟೆಂಪಲ್ ಹತ್ರ ಇದ್ದೀನಿ ಅಂದಾಗ, ಓಹೋ ಹಾಗಾದರೆ ಆನ್ ದ ವೇ ನಾನೇ ಬಂದು ನಿನ್ನನ್ನು ಪಿಕಪ್ ಮಾಡ್ತೀನಿ ಅಂತ ಜ್ಯೋತಿಕಾ ಹೇಳಿ ಫೋನ್ ಕಟ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದನ ನಡುದಾರಿಲಿ ಇಳಿಸ್ಬಿಟ್ಟು, ನೋಡು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು, ಅವಳು ಬೇರೆ ನನಗೆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಅಂತಿದ್ದಾಳೆ, ಇನ್ನೇನು ಮಾರ್ಕೆಟ್ ಇಲ್ಲೇ ಇದೆ ಅಲ್ವಾ, ಸ್ವಲ್ಪ ನಡ್ಕೊಂಡು ಹೋಗ್ತೀಯ ಅಂದಾಗ, ಸರಿ ಬಿಡಿ ಸಾರಿಯಾಗಿ ಕೇಳ್ತೀರಾ, ಪರವಾಗಿಲ್ಲ ನನಗೆ ನಡೆದು ಅಭ್ಯಾಸ ಇದೆ, ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕಾರ್ನಿಂದ ಶಾರದಾ ಇಳಿದ್ಬಿಡ್ತಾಳೆ. ತನ್ನ ಪಾಡಿಗೆ ತಾನು ಈ ಕಡೆ ಜ್ಯೋತಿಕಾ ಹೊರಟು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ದೀಪನ ಕರ್ಕೊಂಡು ಒಂದು ರೌಂಡ್ ಹೋಗ್ತಾ ಇರ್ತಾನೆ. ಈ ಕಡೆ ಸಿದ್ದು ಹತ್ರ ದೀಪು ಪುಟ ಮಾತಾಡ್ತಾ ಇರ್ತಾಳೆ. ಸಿದ್ದು ಫ್ರೆಂಡ್ ನಾನು ದೊಡ್ಡೋಳಾದಾಗ ಡ್ರೈವಿಂಗ್ ಕಲಿತೀನಿ, ಹಾಗೆ ಇದಕ್ಕಿಂತ ದೊಡ್ಡ ಕಾರ್ ತೊಗೋತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅವಳ ಮಾತನ್ನ ಕೇಳಿ ಇಲ್ಲಿ ಸಿದ್ದು ನಗಾಡ್ತಾ ಇರ್ತಾನೆ. ಚೇ ಬೇಡ, ಕಾರ್ ಬೇಡ, ಅದಕ್ಕಿಂತ ದೊಡ್ಡದು ಏನು ಗೊತ್ತಾ ಸಿದ್ದು ಫ್ರೆಂಡ್, ರೈಲೇ ತಗೋಬಿಡ್ತೀನಿ ನಾನು, ಏಕೆಂದರೆ ಅದು ತುಂಬ ಉದ್ದ ಇದೆ, ಅದು ಮೂತಿ ಇದೆಯಲ್ಲ ಅದನ್ನು ಯಾರು ಸಹ ನೋಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ರೈಲೇ ತಗೋಬಿಡ್ತೀನಿ ಅಂತ ಅಂದಾಗ, ನೀನೇ ರೈಲ್ ಬಿಡ್ತಾ ಇದೆಯಾ, ನಿನಗೆ ಯಾಕೆ ರೈಲು ಅಂತ ಜೋಕ್ ಮಾಡ್ತಾ ಇರ್ತಾನೆ. ಆಗ ದೀಪು ಪುಟ ಹೇಳ್ತಾ ಇರ್ತಾಳೆ, ಹೋಗು ಫ್ರೆಂಡ್, ನನ್ನ ಮೂತಿಗೆ ರೈಲ್ ಹೋಗಲಿ, ಒಂದು ಕಾರು ಬೇಡವಾ, ಏನೂ ಇಲ್ಲ ನನ್ನ ಹತ್ರ, ಒಂದು ಕಾರಾದರೂ ಬೇಕಿತ್ತು ಅಲ್ವಾ ಫ್ರೆಂಡ್ ಅನ್ಬೇಕಾದ್ರೆ, ಹಾಂ ಹೌದೌದು ಖಂಡಿತ ಬೇಕಾಗಿತ್ತು, ಸರಿಯಾಗಿ ಜೋಕ್ ಮಾಡ್ತೀಯಾ ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ಫ್ರೆಂಡ್ ಇವಾಗ ಜ್ಯೋತಿಕಾ ಅಕ್ಕನ ಥರ ನಾನು ಹಾಕ್ಟ್ ಮಾಡ್ತೀನಿ ಅಂತ ತೋರಿಸ್ತಾ ಇರ್ತಾಳೆ. ಈ ಕಡೆ ಜ್ಯೋತಿಗೊಂಥರ ಕೂದಲೆಲ್ಲ ಸರಿ ಮಾಡಿಕೊಂಡು ಹಾಗೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಈ ಥರ ರೆಡಿ ಆಗಿಬಿಟ್ಟು, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಸಿದ್ದು ಅಂತ ಅನ್ಬೇಕಾದ್ರೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯಾ, ಬಟ್ ಇವಾಗ ಆ್ಯಕ್ಟಿಂಗ್ ಸಾಕು, ಏಕೆಂದರೆ ನಾವು ರೋಡ್ ಮೇಲೆ ಡ್ರೈವಿಂಗ್ ಮಾಡ್ತಾ ಇರಬೇಕಂದ್ರೆ ಕಾನ್ಸಂಟ್ರೇಟ್ ಇರಬೇಕು, ಇಲ್ಲಾಂದರೆ ಏನಾಗುತ್ತೆ ಹೇಳು ಅಂದಾಗ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಗ ನಾವು ಹುಷಾರಾಗಿ ಹೋಗಬೇಕು ಪುಟ್ಟ, ಇವಾಗ ಮಾತಾಡಬೇಡ ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾ ಇರ್ತಾನೆ. ಸಿದ್ದು ಫ್ರೆಂಡ್ ನನಗೂ ಸಹ ಕಾರ್ ಡ್ರೈವಿಂಗ್ ಹೇಳ್ಕೊಡು ಅಂತ ಅಂದಾಗ, ಇದು ಗೇರು, ಇದು ಕ್ಲಚ್ಚು, ಇದು ಈ ಥರ ಡ್ರೈವ್ ಮಾಡಬೇಕು, ಇದನ್ನೆಲ್ಲ ಆನ್ ಮಾಡಿದರೆ ಲೈಟ್ ಹತ್ತುತ್ತೆ, ಇದು ಬ್ಯಾಕ್ ಹೋಗೋದು, ರಿವರ್ಸ್ ತೊಗೊಳ್ಳೋದು ಎಲ್ಲನೂ ಸಹ ಹೇಳ್ಕೊಡ್ತಾ ಇರ್ತಾನೆ. ಮತ್ತು ದೀಪು ಪುಟ್ಟ ಕೇಳ್ತಾ ಇರ್ತಾಳೆ, ನೋಡು ಫ್ರೆಂಡ್ ನಾನು ನಿನ್ನ ಜಾಗದಲ್ಲಿ ಕೂತ್ಕೊಂಡು ಕಾರ್ ಡ್ರೈವಿಂಗ್ ಮಾಡಬೇಕು ಅಂತ ಅಂದಾಗ, ನಿನಗೆ ರೋಡೇ ಕಾಣಲ್ಲ, ಅಷ್ಟು ಕುಳ್ಳಿ ಇದೆಯಾ ನೀನು, ಎಕ್ಸ್ಲೇಟ್ರ್ ಹಾಕೋದು ಬ್ರೇಕ್ ಹಾಕೋದು ಇದೆಲ್ಲ ಗೊತ್ತಾಗಲ್ಲ ಪುಟ್ಟ, ನೀನು ದೊಡ್ಡೋಳಾದ್ಮೇಲೆ ಹೇಳ್ಕೊಡ್ತೀನಿ ಅಂದಾಗ, ಹೋಗು ಫ್ರೆಂಡ್ ಟಿ ವಿಲಿ ಅದೇನೋ ಕುಡಿದಾಗ ದುಡ್ಡರು ಹಾಕ್ತಾರಲ್ಲ ಆ ರೀತಿ ತಂದ್ಕೊಡು ಅನ್ಬೇಕಾದ್ರೆ, ಓಹೋ ಅದನ್ನು ಕುಡಿದ್ರೆ ಎಷ್ಟು ದುಡ್ಡೋಳಾಗ್ತೀಯಾ ಅಂತ ಕೇಳ್ತಾ ಇರ್ತಾನೆ. ಓಹೋ ಹಾಗಾದರೆ ನೀನು ತೆಂಗಿನ ಮರದಷ್ಟು ಏನಾದರೂ ಆಗ್ಬೋದಲ್ವಾ, ನೀನು ತೆಂಗಿನ ಮರದಷ್ಟು ಆದರೆ ನಾನು ಕಾರೇ ಇಡ್ಸಲ್ವಲ್ಲ ಕೂತ್ಕೊಂಡು ಡ್ರೈವ್ ಮಾಡಬೇಕಂತ ಅನ್ಬೇಕಾದ್ರೆ, ಹೋಗು ಫ್ರೆಂಡ್ ನನ್ನ ತುಂಬ ಟೀಸ್ ಮಾಡ್ತೀಯ ಅಂತ ಕೋಪ ಮಾಡ್ಕೊಂಡು ಕೂತ್ಕೋತಾಳೆ. ಆಗ ಸಿದ್ದು ಹೇಳ್ತಾನೆ, ಕೋಪ ಮಾಡ್ಕೊಂಡಿದ್ದೀಯಾ, ಆ ಥರ ಕಾಣಲ್ವಲ್ಲ, ನೀನೇನಾದರೂ ಕೋಪ ಮಾಡ್ಕೊಂಡಿದ್ರೆ ನಾನು ಯಾರಿಗೋ ಒಬ್ರಿಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಿಡು ನೀನು ಕೋಪ ಮಾಡ್ಕೊಂಡಿಲ್ವಲ್ಲ, ನಿನಗೆ ಐಸ್ ಕ್ರೀಮ್ ಕೊಡಿಸಲ್ಲ ಅನ್ಬೇಕಾದ್ರೆ, ದೀಪು ಪುಟ್ಟ ಹೋಗು ಫ್ರೆಂಡ್ ನಾನು ಕೋಪ ಮಾಡ್ಕೊಂಡಿದ್ದೀನಿ, ನನಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂದಾಗ, ಸರಿ ನಾನು ಕೊಡಿಸ್ತೀನಿ ಅಂತ ನಗಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಅವ್ರ ಫ್ರೆಂಡ್ ಮೀಟ್ ಮಾಡೋಕ್ಕೆ ಅಂತ ಬಂದ್ಬಿಟ್ಟು ಅಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅದೇ ರೋಡಲ್ಲಿ ನವೀನು ಸಹ ಬಂದಿರ್ತಾನೆ. ಇದೇನಿದು ನಮ್ಮ ಅಕ್ಕನ ಕಾರ್ ಇಲ್ಲಿದೆಯಲ್ಲ, ಸದ್ಯ ಸಿಕ್ಕಿದ್ದು ಒಳ್ಳೇದಾಯಿತು ಬಿಡು, ಹೇಗಿದ್ರು ಪಾಕೆಟ್ ಮನಿ ಇರಲಿಲ್ಲ ಅವಳ ಹತ್ರ, ನಾನು ಏನಾದರೂ ಮಾಡಿ ಪಾಕೆಟ್ ಮನಿ ಕಿತ್ಕೋಬೇಕು, ಹಾಗೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ ಆಗಿ ನಾವು ಟ್ರಿಪ್ ಹೋಗೋಣ ಅಂತಿದ್ವಿ, ಅದಕ್ಕೂ ದುಡ್ಡು ಬೇಕು, ಏನಾದರೂ ಮಾಡಿ ಇಸ್ಕೋಬೇಕು ಅಂತ ಕಾರ್ ನೋಡಿದ ತಕ್ಷಣ ಅದು ಪಟ್ ಅಂತ ಓಪನ್ ಆಗಿಬಿಡುತ್ತೆ. ಆಗ ಒಳಗಡೆ ಕೂತ್ಕೊಂಡು ಏನಾದರೂ ಇಟ್ಟಿದ್ದಾಳ ಅಂತ ಸರ್ಚ್ ಮಾಡ್ತಾ ಇರ್ತೇನೆ. ಅಷ್ಟೊತ್ತಿಗೆ ದುಡ್ಡಿನ ಬ್ಯಾಗ್ ನೋಡಿಬಿಟ್ಟು ಅವನಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಇದೇನು ಇಟ್ಟಿದ್ದಾನಲ್ಲ ಅಂತ ನೋಡಿಬಿಟ್ಟು ಆ ದುಡ್ಡು ತೆಗೆದು ನೋಡಿದಾಗ ಆ ಬ್ಯಾಗ್ ತುಂಬ ದುಡ್ಡಿರೋದು ನೋಡಿ ಅವನಿಗೆ ಇನ್ನೂ ಶಾಕ್ ಆಗುತ್ತೆ. ಇದೇನಿದು, ಅಕ್ಕ ಕಾರ್ ಲಾಕು ಮಾಡ್ದಲ್ಲೇ ಬ್ಯಾಗ್ ತುಂಬ ದುಡ್ಡಿಟ್ಟು ಇಲ್ಲೇ ಹೋಗಿದ್ದಾಳಲ್ಲ, ಹೇಗಿದ್ರು ಜ್ಯೋತಿಕಕ್ಕ ನಾನು ನೋಡಿಲ್ವಾ, ಇದೇ ಒಳ್ಳೆ ಅವಕಾಶ, ಇಷ್ಟು ದುಡ್ಡು ನಾನು ಲೈಫಲ್ಲಿ ನೋಡಿಲ್ಲ, ಸುಮ್ಮನೆ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಆ ಬ್ಯಾಗ್ನ ತೊಗೊಂಡು ಗಾಡಿ ತಗೊಂಡು ಹೋಗೇ ಬಿಡ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ಅವ್ರ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬಂದುಬಿಟ್ಟು, ಆಯ್ ಬೇಬ್ ಹೌ ಆರ್ ಯು ಅಂತ ಬರ್ತಾಳೆ. ಅವಳು ಸಹ ಚೆನ್ನಾಗಿದೆಯಾ, ನೀನು ಚೆನ್ನಾಗಿದೆಯಾ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಏನು ಮದುವೆ ಸೆಟ್ ಆಯ್ತು ಅಂದಾಗ, ಬೇಬಿ ಎಲ್ಲ ಸೆಟ್ ಆಯಿತು, ಅದನ್ನು ಇನ್ನೊಂದಿನ ಹೇಳ್ತೀನಿ, ಇನ್ವಿಟೇಷನ್
ಕಾರ್ಡ್ ಕೊಟ್ಬಿಟ್ಟು ನೀನು ಬರಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಸರಿ ನನಗೆ ಸ್ವಲ್ಪ ಕೆಲಸ ಇದೆ, ಖಂಡಿತ ಬರ್ತೀನಿ, ಹಳೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಬೇಕು, ಬರಲ್ಲ ಅಂದ್ಬಿಟ್ಟು ಇಲ್ಲಿ ಜ್ಯೋತಿಕಾ ಹೊರಟು ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಸಿದ್ದು ಡ್ರೈವಿಂಗ್ ಮಾಡಿ ಮನೆಗೆ ಕರ್ಕೊಬಂದ್ಬಿಟ್ಟು ದೀಪು ಪುಟ್ಟಗೆ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಬೇಗ ತಿನ್ನು ಕರ್ಗೋಗುತ್ತೆ ಅಂತ ಹೇಳ್ತಾ ಇರ್ತಾನೆ. ನೀನು ತಿನ್ನು ಫ್ರೆಂಡ್ ಅಂತ ಅಂದ್ಬಿಟ್ಟು ಅಂದಾಗ ಅವನು ಸಹ ಒಂದು ಸ್ಪೂನ್ ತಿಂದ್ಬಿಟ್ಟು ಕೊಡ್ತಾನೆ. ಆವಾಗ ತುಂಬ ಚೆನ್ನಾಗಿದೆ ಐಸ್ ಕ್ರೀಮು, ಜೊತೆಗೆ ರೈಡು ಸಹ ತುಂಬ ಚೆನ್ನಾಗಿತ್ತು, ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಐಸ್ ಕ್ರೀಮ್ ತಿಂತಾ ಇರಬೇಕಾದ್ರೆ ಅಲ್ಲಿ ಶಾರದಾ ಬಂದೇ ಬಿಡ್ತಾರೆ. ತರಕಾರಿ ಎಲ್ಲ ತೊಗೊಂಡು ಶಾರದಾ ಬಂದಿದ್ದನ್ನು ನೋಡಿ ಇದೇನಿದು ನಡ್ಕೊಂಡು ಬರ್ತಾ ಇದ್ರಲ್ಲ, ಆಗಲೇ ಜ್ಯೋತಿಕನ ಜೊತೆ ಹೋದ್ರಿ ಅಂದಾಗ ಹೌದು ಅವ್ರ ಜೊತೆನೇ ಹೋದೆ, ಮಧ್ಯದಲ್ಲಿ ಅವ್ರ ಗೆಳತಿ ಕಾಲ್ ಮಾಡಿದ್ರು, ಅದಕ್ಕೋಸ್ಕರ ನನ್ನನ್ನು ಅಲ್ಲೇ ಬಿಟ್ಬಿಟ್ಟು ಹೋದ್ರು, ನಾನು ತರಕಾರಿ ತಗೊಂಡು ನಡ್ಕೊಂಡು ಬಂದೆ ಅಂದಾಗ ಅಲ್ಲ ಅಷ್ಟು ದೂರಿಂದ ನಡ್ಕೊ ಬಂದಿದ್ದೀರಲ್ಲ ಅಟ್ಲೀಸ್ಟ್ ಆಟೋದಲ್ಲಿ ಬರಬೇಕಿತ್ತಲ್ವ ಅಂದಾಗ ಸುಮ್ಮನೆ ಆಟೋಗೆ ಯಾಕೆ ಖರ್ಚು ಅಂತ ಬಂದೆ, ನಡೆದ್ರೆ ತುಂಬ ಒಳ್ಳೇದಲ್ವ ಅದಕ್ಕೋಸ್ಕರ ಬಂದೆ, ಇವಾಗ ನಮಗೆ ಆಯಾಸ ಆಗ್ಬೋದು ಬಟ್ ನಡೆದಿರೋದ್ರಿಂದ ಮುಂದೆ ಒಂದು ದಿನ ಶಕ್ತಿ ಸಿಗುತ್ತಲ್ವ ಅನ್ಬೇಕಾದ್ರೆ ಸಿದ್ದು ಒಳಗೆ ಸ್ಮೈಲ್ ಮಾಡ್ತಾ ಇರ್ತಾನೆ. ಆಗ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅಯ್ಯೋ ಫ್ರೆಂಡ್ ಬಿಡು, ನಡ್ಕೊಂಬರೋದೊಂದು ಲೆಕ್ಕನೇ ಇಲ್ಲ, ಅಮ್ಮ ನಾನು ಊರಲ್ಲಿ ತುಂಬ ದೂರ ನಡೀತಿದ್ದು ಅಂದಾಗ ಎಷ್ಟು ದೂರ ಅಂದಾಗ ಇಷ್ಟು ದೂರ ನಡೀತಾ ಇದ್ವಿ, ಹಾಗೆ ದಾರಿಲಿ ಬರಬೇಕಾದ್ರೆ ಸೀಬೆ ಹಣ್ಣು ನೇರಳೆಣ್ಣು ಎಲ್ಲ ತಿನ್ಕೊಬರ್ತಿದ್ವಿ ಅಲ್ವಾ ಅಮ್ಮ ಅಂದಾಗ ಶಾರದಾ ಹೂ ಪುಟ್ಟ ಅಂತ ನಗಾಡ್ತಾ ಇರ್ತಾಳೆ. ಹಂಗಾಗಿ ನಮಗೆ ನಡೆದು ತುಂಬ ಅಭ್ಯಾಸ ಇದೆ ಅಂದಾಗ ನಾನೇನು ಒಂದು ಕೇಳಲ್ಲ ಅಂತ ಸಿದ್ದು ಹೇಳ್ತಾನೆ. ಹೇಳು ಫ್ರೆಂಡ್ ಅಂದಾಗ ನಿನಗೆ ಆ ದೇವರು ಬಾಲ ಒಂದು ಕೊಟ್ಟಿಲ್ಲ ನೋಡು, ಬಾಲ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಹೋಗ್ಲಿ ಬಿಡು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಅಂತ ಅಂದಾಗ ಶಾರದನು ಸಿದ್ದನು ನಗಾಡ್ತಾ ಇರ್ತಾರೆ. ಯಾಕೆ ನೀವಿಬ್ಬರು ನಗಾಡ್ತಿದ್ದೀರ ಅಂತ ದೀಪು ಪುಟ್ಟು ಹೇಳಿದಾಗ ಮೊದಲು ಐಸ್ ಕ್ರೀಮ್ ತಿಂದು ಮುಖ ಒರೆಸ್ಕೊ, ಮುಖ ತುಂಬ ಐಸ್ ಕ್ರೀಮ್ ಮಾಡ್ಕೊಂಡಿದ್ಯಾ ಅಂದಾಗ ಹೌದಾ ಅಂತ ಕೈಲಿ ಒರೆಸ್ಕೊಳಕ್ಕೆ ಹೋಗ್ತಾಳೆ. ನೋಡು ಪುಟ್ಟ ಯಾವತ್ತು ಕೈಲಿ ಒರೆಸ್ಕೊಬಾರ್ದು, ತಗೋ ಅಂತ ಸಿದ್ದು ಖರ್ಚಿಪ್ ಕೊಡ್ತಾನೆ. ಅವಾಗ ಒರೆಸ್ಕೊಬಿಟ್ಟು ವಾಪಸ್ ಕೊಡಬೇಕಾದ್ರೆ ಅಲ್ಲ ಪುಟ್ಟ ಯಾರಾದರೂ ಒಂದು ವಸ್ತು ಕೊಟ್ಟರೆ ಅದನ್ನು ತೊಳ್ಕೊಂಡು ವಾಪಸ್ ಕೊಡಬೇಕು, ನಾನು ಸರ್ ತೊಳೆದು ಕೊಡ್ತೀನಿ ಖರ್ಚಿಪ್ ಅನ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ನಾನೇ ವಾಶ್ ಮಾಡ್ಕೊತೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅವಾಗ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಇವತ್ತು ರೈಡಿಂಗ್ ತುಂಬ ಚೆನ್ನಾಯಿತು ಅಮ್ಮ, ನನಗಂತೂ ತುಂಬ ಖುಷಿ ಆಯಿತು, ಸಿದ್ದು ಫ್ರೆಂಡ್ ಜೊತೆ ಸೇರಿ ನಾನು ಡ್ರೈವಿಂಗ್ ಮಾಡೋದನ್ನು ಕಲಿತೆ, ಹಾಗೆ ಐಸ್ ಕ್ರೀಮ್ ಕೊಡಿಸಿದ್ರು, ತುಂಬ ರೈಡ್ ಮಾಡಿ ತುಂಬ ಖುಷಿ ಆಗ್ತಿದೆ, ಇನ್ನೊಂದು ಸಲ ಹೋಗಬೇಕಾದ್ರೆ ನೀನು ನಮ್ಮ ಜೊತೆ ಬಾರಮ್ಮ, 3 ಜನ ಹೋದರೆ ತುಂಬ ಚೆನ್ನಾಗಿರುತ್ತೆ ಮಜವಾಗಿರುತ್ತೆ ಅಂತ ಅಂದಾಗ ಸಿದ್ದು ಮತ್ತು ಶಾರದಾ ಇಬ್ಬರು ಸಹ ಒಬ್ಬೊಬ್ಬರು ಮುಖನ ನೋಡ್ಕೋತಾ ಇರ್ತಾರೆ. ಸರಿ ಆಯಿತು ಬಾ ಹೋಮ್ವರ್ಕ್ ಮಾಡಬೇಕು ಅಂತ ಅಂದಾಗ ಅಮ್ಮ ನೀನು ತರಕಾರಿನ ಅಮ್ಮಮ್ಮ ಕೊಟ್ಟು ಬರೋದ್ರೊಳಗೆ ನಾನು ಸಿದ್ದು ಫ್ರೆಂಡ್ ಜೊತೆ ಆಟ ಆಡ್ತೀನಿ ಅಂದಾಗ ಈ ಗಲಾಟೆಗೇನು ಕಮ್ಮಿ ಇಲ್ಲ ಬಾರೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ತನ್ನ ಫ್ರೆಂಡ್ ಇನ್ವಿಟೇಷನ್ ಕಾರ್ಡ್ ನೋಡಿ ತುಂಬ ಖುಷಿ ಪಡ್ತಿರ್ತಾಳೆ. ಎಷ್ಟು ಚೆನ್ನಾಗಿದೆ ಇನ್ವಿಟೇಷನ್ ಕಾರ್ಡ್, ನನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಆಗಿ ದೂರ ದೂರ ಇರೋ ಗಂಡನ ಜೊತೆ ಚೆನ್ನಾಗಿದ್ದಾರೆ, ಆದರೆ ನಮ್ಮ ಮನೇಲೇ ಇರೋ ನನ್ನ ಗಂಡನ ಜೊತೆ ನಾನು ಇರೋಕ್ಕಾಗ್ತಿಲ್ವಲ್ಲ, ಅವನು ನಮ್ಮ ಮದುವೆ ಆಗಿ ಯಾವಾಗ ನಾನು ಗಂಡನ ಮಾಡ್ಕೊಳ್ಳೋದು, ಯಾವಾಗ ನಾನು ಈ ಥರ ಇನ್ವಿಟೇಷನ್ ಹಂಚೋದು ದೇವ್ರೆ ಅಂತ ಕೇಳ್ಕೊತಾ ಇರ್ತಾಳೆ. ಹಾಗೆ ಮಾತಾಡಿಕೊಂಡು ಕಾರ್ ಹತ್ತಾಳೆ. ಕಾರ್ ಹತ್ತಿ ಮಿಸ್ ಆಗಿ ಬ್ಯಾಕ್ ಸೈಡ್ ನೋಡಿದಾಗ ಅಲ್ಲಿ ದುಡ್ಡೇನು ಇರಲ್ಲ, ಅದನ್ನ ನೋಡಿ ತುಂಬ ಶಾಕ್ ಆಗಿಬಿಡುತ್ತೆ ಅವಳಿಗೆ. ಇದೇನಿದು ದುಡ್ಡು ಎಲ್ಲೂ ಕಾಣ್ತಾ ಇಲ್ವಲ್ಲ ಅಂತ ಮತ್ತೆ ಓಡಿ ಬಂದು ಹೊರಗಡೆ ಡಿಕ್ಕಿಲಿ ಎಲ್ಲ ನೋಡಿ ಟೆನ್ಷನ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.